ನಮಸ್ಕಾರ. ನಾವು ರೀಸೆಂಟಾಗಿ ಮೊನ್ನೆ ಎಲ್ಲ ಫ್ರೆಂಡ್ಸ್ ಜೊತೆ ಒಂದು ಕುಂಭಮೇಳಕ್ಕೆ ಹೋಗಿದ್ವಿ. ಆ ಕುಂಭಮೇಳದಾಗ ಒಂದು ವಿಚಿತ್ರ ಘಟನೆ ನಡೀತು. ಘಟನೆ ಏನಪ್ಪ ಅಂತಂದರೆ, ನಾವೆಲ್ಲ ಕುಂಭಮೇಳದಲ್ಲಿ ಮಿಂದೆದ್ದು ಸ್ನಾನ ಮಾಡಿ ಬಂದ ಮೇಲೆ ಅದರಲ್ಲಿ ಒಬ್ಬ ವ್ಯಕ್ತಿ ನೀರನ್ನ ನಿಂತ್ಕೊಂಡು ಅಳಕತ್ತಿದ್ದ. ಯಾಕೆ ಅಳಕತ್ತಿದ್ದ ಅಂತ ನನಗೆ ಭಾಳ ಕನ್ಫ್ಯೂಸ್ ಆಯ್ತು. ನಾ ಏನು ಅನ್ಕಂಡೆ, ಅವನು ನನ್ನ ಎಲ್ಲ ಪಾಪ ತೊಳೆದು ಹೋದ್ವು ಅಂತ ಅಳ್ತಾ ಇದ್ದು, ಇಲ್ಲ ನಾ ಇಲ್ಲಿ ಬಂದು ಪುಣ್ಯ ಮಾಡಿದ್ನು ಅಂತ ಅಳ್ತಾ ಇದ್ದು ಗೊತ್ತಿಲ್ಲ. ಆದ್ರೆ ಒಂದು ವಿಚಾರ ನಾವು ನೆನಪಿಟ್ಕೋಬೇಕು. ಪಾಪ ಗಂಗೆ ತೊಳಿತಾಳೋ ಅಥವಾ ಯಮುನೆ ತೊಳಿತಾಳೋ ಗೊತ್ತಿಲ್ಲ. ಪಾಪ ನಾವು ಮಾಡಿಬಿಟ್ಟು ನದಿಲಿ ಹೋಗಿ ಮಿಂದಿದ್ರೆ ಆ ಪಾಪ ಹೊಕ್ಕತಿ ಅನ್ನೋದು ಅದು ಕೇವಲ ನಂಬಿಕೆ ಮಾತ್ರ. ಆದ್ರೆ ನಾವು ಪಾಪ ಮಾಡೀವಿ ಅಂತಂದು ಹೇಳಿದ್ರೆ ಆ ಕರ್ಮ ನಾವು ಇಲ್ಲೇ ಅನುಭವಿಸ್ಲೇಬೇಕು. ನಾವು ಗಂಗೆಯಲ್ಲಿ ಮಿಂದಿದ್ದಳೋದು ಅದು ಬೇರೆ ಒಂದು ಅನುಭವಕ್ಕೋಸ್ಕರ ಹೊರತಾಗಿ ನಮ್ಮ ಗಂಗೆ ಪಾಪ ತೊಳಿಲಿ ಅಂತಂದೇಳಿ ಹೋಗೋದಿಲ್ಲ ಯಾರು. ಪಾಪ ಮಾಡೋದು ನಾವು, ಅದನ್ನು ತೊಳೆಯೋದು ಗಂಗೆನ ಸಾಧ್ಯ ಇಲ್ಲ. ಆ ಪಾಪ ಏನೇ ಇದ್ರೂ ಆ ಕರ್ಮಗಳು ನಾವು ಇಲ್ಲೇ ಅನುಭವಿಸೇ ಹೋಗಬೇಕು. ಹಾಗಾಗಿ ನಾವು ಹೇಳೋದೇನಪ್ಪ ಅಂತಂದರೆ, ಎಷ್ಟೇ ನಾವು ಏನೋ ಕೆಲಸ ಮಾಡಿದ್ರೂ ಅದು ಪ್ರತಿಫಲ ನಮಗಿಲ್ಲೇ ಸಿಗೋದು. ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಬಾಲ್ ತಗೊಂಡು ನಾವು ಗಾಡಿ ಹೋಗಿದ್ವಿ ಅಂತಂದು ಹೇಳಿದ್ರೆ ಆ ಬಾಲ್ ಎಷ್ಟಾಗ್ತದ್ರೂ ನಮ್ಮ ಹತ್ರ ವಾಪಸ್ ಬರಲೇಬೇಕು. ಅಂದ್ರೆ ನಾವೇನು ಕೆಲಸ ಮಾಡಿರ್ತೀವಲ್ಲ, ಆ ಕೆಲಸಕ್ಕೆ ತಕ್ಕಂಗೆ ಪ್ರತಿಫಲ ನಮಗೆ ಇಲ್ಲೇ ಸಿಗ್ತೈತಿ ಹೊರತಾಗಿ ಬೇರೆ ಎಲ್ಲಿ ಸಿಗಲ್ಲ. ಹಾಗಾಗಿ ನಾವೆಲ್ಲೇ ಮಿಂದೆದ್ರು ಎಲ್ಲೇ ಬಂದ್ರೂ ನಮಗೆ ಸಿಗುವಂಥ ಕರ್ಮಗಳಿಗೆ ತಕ್ಕಂಗೆ ಪ್ರತಿಫಲ ಸಿಗ್ತೈತಿ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು.